ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬೆಲ್ಸಿಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ಲಾಗ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಬೇಬಿ ಅಮ್ಮ ಅಂತೂ ಅರ್ಸಕತ್ತೈತೆ. ಸ್ನೇಹಿತರೆ, ನಮ್ಮ ಬೇಬಿ ನೋಡಿ ಇಲ್ಲಿ ಕುನ್ನಿ ಓದ್ಕೊಂಬಂದೈತೆ. ಎಂತಾಳಂದ್ರೆ ಇಂತಾಳೆ ಇವಳು. ಸರಿಯಾಗಿ ಬೇಟೆ ಆಡ್ತಾಳೆ ಫ್ರೆಂಡ್ಸ್. ಅಂದರೆ ನಮ್ಮ ಡೂಮು ಹೋದ ತಕ್ಷಣ ಜಂಪ್ ಇವಾಗ ಮನೆ ಮೇಲ್ಗಡೆಗೆ ಹೋಗಿ ಒಂದು ಅರ್ಧ ತಿಂದು ಬರುತ್ತೆ, ಆಮೇಲೆ ಬಿಟ್ಟು ಬರುತ್ತೆ, ತಿರ್ಗಿ ಆಮೇಲೆ ಮಗನಿಗೆ ಒತ್ಕೊಂಬಂದು ಕೊಡುತ್ತೆ. ಅಂಥದ್ದು ಇದು. ಡುಮು ಡುಮು ಇವ ಅಂತೂ ನಾನೆಲ್ಲನೂ ಹೋಗೋಕ್ಕೆಲ್ಲ ಬಂದುಬಿಡ್ತತೆ. ಡುಮು ಬರೋ. ಬೆಕ್ಕೈತಂತ ಗೊತ್ತಾಯ್ತಲ್ಲ, ಬಂದುಬಿಡುತ್ತೆ. ಒಂದು ಸ್ವಲ್ಪ ಆಗಲ್ಲ, ಅಷ್ಟು ಬಿಟ್ಟರೆ ಪರವಾಗಿಲ್ಲ. ಸ್ನೇಹಿತರೆ ನೋಡಿ, ಇಲ್ಲಿ ಕುನ್ನಿ ತಾಟ್ಪಲ್ ಮೇಲೆ ಎಲ್ಲೋ ಮಾಳಿಗೆ ಮೇಲೆ ಬಿಟ್ಟು ಇಲ್ಲ ಅರ್ಸಕತ್ತೈತೆ. ಹೋಗಿ ತಿನ್ನು. ಅದು ತನ್ನ ಮಗನಿಗೋಸ್ಕರ ಹೊತ್ಕೊಂಬರುತ್ತೆ. ಇವಳು ಜಾಣಿ ಅಂದರೆ ಎಷ್ಟು ಜಾಣಿ ಹೋಗುತ್ತಾಗ. ಎಲ್ಲ ಮಕ್ಕಳಿಗೆ ತಂದು ಕೊಡೋಳು. ಅವಾಗೂ ಸಮೇತ ಇವಾಗೂ ಸಮೇತ ತಂದು ಕೊಡುತ್ತೆ ಆ ಇರೋ ಒಬ್ಬ ಮಗನಿಗೆ. ಮೊದಲು ವೈಟು, ತಿರ್ಗಾ ವಿಸ್ಮಿತ, ಚೀಟು ಇದ್ದಾಗೂ ಅಷ್ಟೇ. ಅವು ಮೂರಕ್ಕೂ ತಂದು ಕೊಡೋದು. ಹೆಂಗೆ ಅರ್ಸತ್ತೆ ನೋಡು. ಇವಾಗ ಬರ್ತಾಳೆ, ತಡೀರಿ ಸ್ನೇಹಿತರೆ ಅವಳು. ಓದ್ಕೊಂಬಾಯಾಗ ಅಲ್ಲೇ ಇಟ್ಕೊಂಡದಾಳೆ. ನಮ್ಮ ಅಣ್ಣ ಅಕ್ಕಿ ತಂದ ಒಂದು ಸ್ವಲ್ಪ. ಯಾರ ಹತ್ರ ತಗೊಂಡಿದ್ವಿ, ಸಾಲದು ಬರ್ತವೆ ಮನೆಗೆ, ಅದಕ್ಕೆ ಇದು ನಿಲ್ಲಿಸ್ಕೋಬೇಕು. ಆಲ್ರೆಡಿ 2 ಚೀಲ ತಂದು ಇಷ್ಟು ತಂದೈತೆ. ಸ್ನೇಹಿತರೆ, ಇವೇ ನೋಡಿ, ನಿನ್ನೆ ಬಿಟ್ಟಿದ್ವಿ ಅಡವಿ ಒಳಕ್ಕೆ. ಇವತ್ತು ಬಿಡ್ತೀವಿ. ಇನ್ಮೇಲೆ ಬಿಡೋದೆ. ಸುಮ್ಮನಿರ್ತಿರ್ಲಿಲ್ಲ ಮನೆ ಹತ್ರ ಎಲ್ಲ ಕಾಟ. ಸ್ನೇಹಿತರೆ, ಇನ್ನೇನು ಹೊಡೆಯೋದಾಯಿತು ಕುರೆಟ್ಟಿನ. ಇವಾಗ ತುಂಬ ಹಾಕ್ಬೇಕಷ್ಟೇ. ಆಲ್ರೆಡಿ ಒಂದು ಮರಿ ಹೊಲ್ಟು ಬಿಟ್ಟೈತೆ, ಸಣ್ಣ ಒಂದಲ್ಲಿ ಮಲ್ಕೊಂಡೈತೆ. ಎಂಥ ಮೇಕೆ ಮರಿಗಳು ಅನ್ಬೇಕು. ಅಲ್ಲರ್ಸುತ್ತೆ ನೋಡಿ. ಬೆವರು ಕಿತ್ತು ಬಿಟ್ಟೈತೆ. ಹೊಡಿಬೇಕಂದ್ರೆ ಸಾಕನಂಗಾಗುತ್ತೆ. ಬಿಸಿಲು ಜಾಸ್ತಿ ಇದೆ ಸ್ನೇಹಿತರೆ. ಇಷ್ಟು ಬಿಸಿಲೈತೆ ಇಷ್ಟೊತ್ತಿಗೆ. ನಾಳೆ 11, ಇನ್ನು 10 ಆಗೈತೆ. ಎಷ್ಟೊಂದು ಬಿಸಿಲಿದೆ. ಇನ್ನು 12 ಗಂಟೆ ಅಷ್ಟೊತ್ತಿಗೆ ಇನ್ನು ಎಷ್ಟು ಬಿಸಿಲಾಗುತ್ತೋ ಗೊತ್ತಿಲ್ಲ. ಸ್ನೇಹಿತರೆ, ಇನ್ನೇನು ಎಲ್ಲ ಇವೇನು ಹಾಕಿಕ್ಕಿದ್ವಿ ಡಬ್ಬಿಗೆ, ಇದ್ರಕ್ಕೆ ಲವಂಗ ಈ ಥರದ ಪದಾರ್ಥಗಳನ್ನೆಲ್ಲ ತಂದು ವಸ್ತುಗಳನ್ನ ಇವಾಗೆಲ್ಲ ಪೇಪರ್ನ ಹಾಕಿ ಇವನ್ನ ತೊಳಿಬೇಕು. ಯಾಕಂದರೆ ನೋಡಿ ಹಿಂಗಾಗಿದೆ ಅಂದರೆ ಎಲ್ಲ ಹೊಗೆ ಎಲ್ಲ ಸೋರುತ್ತಲ್ಲ, ಅದಕ್ಕೆ ಹೊಗೆ ಎಲ್ಲ ಕುತ್ಕೊಂಡು ಈ ಥರ ಗಬ್ಬಾಗಿದ್ದಾವೆಲ್ಲ. ವಾಶ್ ಮಾಡಬೇಕು. ನಮ್ಮ ಅಡುಗೆ ರೂಮ್ನಾಗೆಲ್ಲ ಅಲ್ಲಾಡ್ಸಕತ್ತೈತೆ. ಎಲ್ಲ ತೆಗ್ದು ಹೊರಕ್ಕೆ ಹಾಕಕತ್ತೈತೆ. ಪಾತ್ರೆಗಳನ್ನೆಲ್ಲ ತೊಳಿಬೇಕು. ಸ್ನೇಹಿತರೆ, ಈ ಥರ ಎಲ್ಲ ಹಾಕಿಕ್ಕಿದ್ದೀನಿ. ಇವಾಗ ಇವನ್ನೆಲ್ಲ ತೊಳ್ಕೊಂಬರ್ತೀನಿ. ಒಂದು ಟಬ್ನಕ್ಕೆ ಎದ್ರೆಲ್ಲನ ಹಾಕೊಂಡೋಗಿ. ಸ್ನೇಹಿತರೆ, ಎಲ್ಲ ಖಾಲಿ. ಒಂದೆರಡು ಚೀಲಗಳು ಮಾತ್ರ ಉಗ್ಗಿಸಲ್ಲ. ಯಾಕಂದರೆ ಭಾಳ ಇದ್ದಾವೆ ವಸ್ತುಗಳೆಲ್ಲ, ಪಾತ್ರೆ ಅವು ಇವು ಅಂತಂದು ಅದಕ್ಕೆ ಕಟ್ಟಿಕ್ಕಿದ್ವಿ. ಅವೆಲ್ಲ ನೋಡಿ ಚೀಲದ ಮೇಲೆ ಹೆಂಗೆ ಹೊಗೆ ಎಲ್ಲ ಕುತ್ಕೊಂಡ್ಬಿಟ್ಟೈತೆ. ಅವನ್ನೆಲ್ಲ ಕೊಡೋತೀವಿ ಅಷ್ಟೇ. ಇಲ್ಲವೇ ಏನಿದ್ವಿ ಎಲ್ಲ ತಾಂಡಿದ್ವಿ. ಈ ಕಡೆಗೆ ಇಡವೆಲ್ಲ ಇಟ್ಟಿದ್ವಿ. ಹೊರಕ್ಕೆ ತಾಣವೆಲ್ಲ ತಾಂಡಿದ್ದೀನಿ. ಅವನ್ನ ತೊಳಿಬೇಕು. ಕರೆಂಟ್ ಬಂದಮೇಲೆ ತೊಳಿತೀವಿ. ಇನ್ನೊಂದು ಅರ್ಧ ಗಂಟೆ ಐತೆ, ಕರೆಂಟ್ ಬರುತ್ತೆ. ಅಷ್ಟೊತ್ತಿಗೆ ಎಲ್ಲ ಸೋಪಿನ ಪುಡಿ ಹಾಕಿ ನೆನೆಕ್ತೀನಿ. ಅವು ಖಾಲಿ ಡಬ್ಬಿಗಳಿಗೆ ಹಾಕಿದ್ದೀನಿ. ಇವಕ್ಕೆಲ್ಲ ಹಾಕಿ ಮನೆಯಿಂದಕ್ಕೆ ಇಕ್ತೀನಿ, ಅಲ್ಲೇ ತೊಟ್ಟಿ ಹತ್ರ. ಹಂಗಾದ್ರೆ ತೊಳೆಯೋಕೆ ಈಸಿ ಆಗುತ್ತೆ ನಮಗೆ. ಸ್ನೇಹಿತರೆ, ತಳ್ದಕೊಂಡು ಏನು ಮಾಡಬೇಕು, ಈ ಥರ ಎಲ್ಲ ತುಂಬ್ಕೊಂಡು ಬಿಡ್ಕೋಬೇಕಾಗೈತೆ. ನೋಡಿ, ತಳ್ಳಕ್ಕೂ ಹೋಗೋದ ಸರಿಯಾಗಿ. ಸ್ನೇಹಿತರೆ ನೋಡಿ, ನಮ್ಮ ಪುಟಾಣಿಗಳು ಹೆಂಗೆ ಮಕ್ಕೊಂಡಿದ್ದಾರೆ. 2 ದಿನ ಕಚ್ಚಾಡವ. ಇವನು ಎಂಥ ನಿದ್ದೆ ಹೋಗಿದ್ದಾನೆ ನೋಡಿ. ನಮ್ಮದು ಹಾಕ್ತೀನಮ್ಮ. ಇಷ್ಟು ಚಂದ ಮಕ್ಕೊಂಡಿದ್ದಾನೆ.
ಅವನಿಗೆ ಎಚ್ಚರಿಕೆನೇ ಇಲ್ಲ, ಹಂಗೆ ಮಾಡ್ಕೊಂಡದಾನೆ. ನಮ್ಮ ಸುವಿನೂ ಮಾಡ್ಕೊಂಡೈತಿ. ಇವಾಗ ವೇಸ್ಟ್ ಕವರ್ ಏನಿದ್ವು ಇವೆಲ್ಲ ವೇಸ್ಟ್ ಕವರ್ ಇವನ್ನೆಲ್ಲ ತಗೊಂಡೋಗಿ ಅಲ್ಲಿ ಬೆಂಕಿ ಹಾಕ್ತೀವಲ್ಲ ಅಲ್ಲಿಗೆ ಹಾಕ್ತೀವಿ ಸ್ನೇಹಿತರೆ. ಯಾಕಂದರೆ ದನ ಎಲ್ಲ ಇರ್ತವೆ, ಕುರಿ ಮೇಕೆ ಎಲ್ಲ ಬಾಯಕ್ಕೆ ಹೋಗ್ತವೆ ಅಂತಂದು ಅಷ್ಟೇ ಸ್ನೇಹಿತರೆ. ಇನ್ನೇನು ಕರೆಂಟ್ ಬಂದಿದೆ ನೋಡಿ. ಇವಾಗ ಅದಕ್ಕೆ ನೀರು ಬಿಟ್ಟಾಯಿದ್ದೀನಿ, ಎಲ್ಲ ಹತ್ತ ಹೋಗಲಿ ಅಂತಂದು. ಎಲ್ಲ ಗೊಬ್ಬಾಗಿದೆ, ಹಾಗಾಗಿ ಇನ್ನೇನು ಬಿಟ್ಟಾಯಿದ್ದೀನಿ. ಇವಾಗ ಅಲ್ಲೊಂದು ಸ್ವಲ್ಪ ಗಿಡಗಳಿಗೆ ನೀರು ಬಿಡಬೇಕು. ಸರಿಯಾಗಿ ನೀರು ಬಿಟ್ಟಿಲ್ಲ ಸ್ನೇಹಿತರೆ, ಅದಕ್ಕೆ ಗಿಡಗಳಿಗೆಲ್ಲ ನೀರು ಬಿಡಬೇಕು. ಇವಾಗ ಅದಕ್ಕೆ ಚಲಿಕೆ ತಂದಿದ್ದೀನಿ, ಚಲಿಕೆ ನೀಟಾಗಿ ಮಾಡ್ತೀನಿ. ನಮ್ಮ ಅಪ್ಪಾಜಿಯವರು ದನಗೆ ನೀರು ಇಕ್ತಾರೆ, ಎಲ್ಲ ಬಾಡ್ಬಿಟ್ಟಾರ. ಅವು ಹಾಲು ಕೀಳ್ತೀನಿ, ಆಮೇಲೆ ನಿಲ್ಲಿಸಿ ಹಾಕಿರತ್ತಷ್ಟೇ ಸ್ನೇಹಿತರೆ. ನೋಡಿ ನಮ್ಮ ಬೇಬಿ ಅಮ್ಮ ಅಲ್ಲಿಗೆ ಇರ್ತೈತೆ ಹಾಲೆ. ಬೇಬಿ ಪುಟ್ಟ ವೈಟು ನಮ್ಮ ಬೇಬಿ ಇಲ್ಲ ಈಗ. ಅಮ್ಮ ಮಗ ಇಳಿ ಫಸ್ಟು ಮರ ಎತ್ತದ್ ಕಲ್ತ ಇದೆ ನಾಳೆ, ತಿರ್ಗಾ ದೊಡ್ಡದು ಎತ್ತಕ್ಕೋಗಿ ಆಮೇಲೆ ಬಾ ಪುಟ. ಹೆಂಗ ಹೇಳ್ತಾನೆ ಇಲ್ಲ, ನೋಡ್ಬೇಕು ಅವನಿಗೆ ಇಳಿಯಕ್ಕೆ ಒಂದು ಸ್ವಲ್ಪ ಭಯ. ಅಲ್ಲಿ ಕೆಂಜಿಗೆ ಇದಾವೆ ಪುಟ, ಕೆಂಜಿಗೆ ಇದ್ದಾವೆ ಅಲ್ಲಿ. ಅಮ್ಮ ಬಂದೆ ತಡಿ ಒಂದು ನಿಮಿಷ. ಅಲ್ಲಿ ಯಾಕೆ ತಕೊಯ್ದು? ಬಾ ಬಾ ಕೂಶ್, ಬಕೂಶ್ ಬಾರೋ, ಇಳಿಸ್ತೀನಿ ಬಾ. ಮತ್ತೆ ಬಾ ಬಾ ಬಕೋಶ್, ಇಳಿ ಜಾಣ. ಕೆಂಜಿಗೆ ಇದಾವೆ ನೋಡಲ್ಲಿ ಸ್ನೇಹಿತರೆ. ಎಲ್ಲ ತೊಳೆದಿಕ್ಕಿದೆ, ಎಲ್ಲ 2:30 ಕುಕ್ಕೊಂಡಳು. ಕರೆಂಟ್ ಬೇರೆ ಹೋಗಿತ್ತು. ತಿರ್ಗಾ ಬಂದಮೇಲೆ ಒಂದು ಸ್ವಲ್ಪ ಬಿಟ್ಟು ತೊಳೆದಿದ್ದು. ಆಲ್ರೆಡಿ ಇವಾಗ 3:45 ಆಗಿದೆ. ಇನ್ನೇನು ಎಲ್ಲ ಬಸ್ಸಿಗೆ ಬಿಡ್ತೀನಿ ಅಷ್ಟು. ಇನ್ನೇನು ತೊಳೆಯೋದು ಆಯಿತು. ಅಡುಗೆ ರೂಮಿನ ವಸ್ತುಗಳು ಏನು ತೊಳೆಯೋವಿದ್ದು ಅವು ಆಗಿದ್ದಾವೆ ಸ್ನೇಹಿತರೆ. ಮಧ್ಯಾಹ್ನ ನಮ್ಮ ಬೇಬಿ ಅಮ್ಮ ಮೇಲಕ್ಕೆ ಹೋಗಿದ್ಲು. ಆವಾಗ ಜಂಪ್ ಮಾಡುತ್ತಾ ಇಲ್ಲ ಅಂತ ನಾನು ನೋಡ್ತಿದ್ದೆ. ಅದು ಯಾಕಂದರೆ ಒಂದು ಸರಿ ಮಾಡಿತ್ತು, ನಾನು ನೋಡಿರಲಿಲ್ಲ ಅದನ್ನು. ನಿಜವಾಗ್ಲೂ ಮಾಡ್ತಾ ಇಲ್ಲ ಅಂತ ಕುತ್ಕೊಂಡು ನೋಡ್ತಿದ್ದೆ. ಅಲ್ಲಿ ಹೆಂಗೋ ಡೈ ಹೊಡೆದ್ಲು ಅಂದರೆ ಬಿದ್ದಲು ಅಂದ್ಕೊಂಡೆ. ಬಟ್ ಪರವಾಗಿಲ್ಲ, ಜಂಪ್ ಕರೆಕ್ಟಾಗಿ ಮಾಡಿದ್ಲು. ಆಗ ಸ್ನೇಹಿತರೆ ಈಗ ಇಲ್ಲಿದ್ದವನ್ನ ಹಳ್ಳಿಗೆ ಹೇಳ್ಕೊಂಡೋಗಿ ಇಲ್ಲೊಂದು ಬಿಟ್ಟೈತೆ, ಅಲ್ಲೊಂದು ಕ್ಯಾಪ್ ಬಿದ್ದೈತೆ. ಎಲ್ಲ ಇವಾಗ ನೀಟಾಗಿ ಇಕ್ಕತ್ ನಾವು ಮಾಡೋದೇ 2 ಒಟ್ಟು ತಿರ್ಗಿ ಅದರಲ್ಲಿ ತಿರ್ಗಿ ಹಿಂಗೆ. ಅವೊಂದು ಸ್ವಲ್ಪ ಹಸಿ ಇದ್ವು, ನೀರು ಹೋಗಿರ್ಲಿಲ್ಲ. ಅದಕ್ಕೆ ಬಿಸಿಲಿಗೆ ಇಕ್ಕನಮ್ಮ ಅಂತ ಅದಕ್ಕೆ ಹೇಳ್ಕೊಂಡು ಹೋಗ್ಬಿಡ್ತು. ಇನ್ನೇನೆಲ್ಲ ತೊಳೆವಾದು, ಇನ್ನೇನು ಮುಗೀತು ಸ್ನೇಹಿತರೆ. ಅಡುಗೆ ರೂಮ್ ಕೆಲಸ ಏನಿತ್ತು ಅದೆಲ್ಲ ಮುಗೀತು, ಏನೂ ಇಲ್ಲ ನೋಡಿ. ಪರವಾಗಿಲ್ಲ, ಒಂದು ರೇಂಜಿಗೆ ಐತೆ. ಬಣ್ಣ ಹೊಡೆದ್ರೂ ಅಷ್ಟೇ ಒಂಥರ ಕಾಣುತ್ತೆ ಅಷ್ಟೆ. ಇವಾಗ ಸದ್ಯಕ್ಕೆ ನಾವು ಬಣ್ಣ ಹೊಡೆಯಲ್ಲ, ಈ ಗದಿಗೆ ಹೊಡೆಯೋದಿನ್ನೇನು. ಎಲ್ಲ ಮಳೆ ಧೂಳ್ಕೊಂಡ್ವಿ, ಪಾತ್ರೆ ಎಲ್ಲ ತಿಕ್ಕಿ ಸುಮ್ಮನೆ ಆಗ್ತೀವಿ ಅಷ್ಟೇ, ಇನ್ನೇನು ಮಾಡಲ್ಲ. ಎಲ್ಲ ಕ್ಲೀನಿಂಗ್ ಆಗೈತಿ. ಇದು ಇವತ್ತು ಅಡುಗೆ ರೂಮಿಂದೆಲ್ಲ ಮುಗೀತು. ನಾಳೆ ನೋಡ್ಬೇಕು ಯಾವ್ಯಾವ ರೂಮ್ ಇಷ್ಟೆಷ್ಟು ದಿನ ಹಿಡಿತಾವ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ. ನಮ್ಮಮ್ಮ ಬಿಸಿಲಿಗೆ ಹೇಳ್ಕೊಂಡು ಅದೆಲ್ಲ ಕ್ಲೀನಾಗಿ ಒರೆಸಕತ್ತೈತೆ ಅಷ್ಟೇ. ಏನೋ ತೇವಾಂಶ ಎಲ್ಲನೂ ಇದ್ದಾವ ಮಾತ್ರ ಒರೆಸ್ತೈತೆ ಅಷ್ಟೇ. ಒಂದು ನಿಮಿಷ ಬಂದೆ. ಇವಾಗ ಒಂದು ಸ್ವಲ್ಪ ನೀರು ಹಿಡಿಬೇಕು, ಯಾಕಂದರೆ ವಾಲ್ ಬರಲಿಲ್ಲ ಸ್ನೇಹಿತರೆ. ಅದಕ್ಕೆ ತೊಟ್ಟಕ್ಕೆ ಬಿಡೋಕ್ಕಾಗಲಿಲ್ಲ. ಅದಕ್ಕೆ ಟಬ್ಬಲ್ಲಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ವಿ, ನಡೀತತೆ. ನಮ್ಮ ಅಮ್ಮಗೆ ಮಡಿಗೆ ಇಟ್ಟು ಕಲಸಿ ಇಟ್ಟಿತ್ತು ಅಮ್ಮ.
ಆ ಟಬ್ಬನ್ನು ತಂದು ತೊಳಿಬೇಕು. ಇನ್ನು ಕರೆಂಟ್ ಹೋಗೈತಾ ಇನ್ನು ಗೊತ್ತಿಲ್ಲ. ನನ್ನ 1/4 ಗಂಟೆ ಇರಬೇಕು. ಭೂಮಿ ಇವು ಸದ್ಯಕ್ಕೆ ಏನು ಮಾಡಲ್ಲ, ಅದಕ್ಕೆ ಖುಷಿ ಪಡ್ಬೇಕಷ್ಟೆ. ನನ್ನ ಟೊಪ್ ತೆಗಿರೋಲೆ ಮಡ್ಡಿ ಎಲ್ಲ ಖಾಲಿ ಮಾಡಿಬಿಟ್ಟಾಯ್ತು ನಮ್ಮ ಜಾಣ ಮರಿ ಅದರಲ್ಲಿ. ಅಯ್ಯಮ್ಮ ಎಲ್ಲ ಖಾಲಿ. ಇದನ್ನು ತೊಳೆದಿಕ್ಕೆ ಅದರಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡು ಹೋಗ್ತೀನಿ. ನಮ್ಮ ಕೋಳಿ ಎಲ್ಲ ಆಟ ಆಡಕತ್ತದೆ. ಅದು ಪೆಡ್ಸೆ ಥರ ಕರೆಯೋದು ನಮ್ಮ ನಾಗಪ್ಪರದು. ಅಲ್ಲಿ 2 ಮರಿ ಆಟ ಆಡಿಸ್ತೈತಲ್ಲ ಅದು ನಮ್ಮದು. ಇದು ಇನ್ನೂ ಸಣ್ಣದಂತೆ 8 ಮರಿ ಅಂತೆ. ದೊಡ್ಡದು ಭಾಳ ದೊಡ್ಡವಾಗ್ತಾವಂತೆ. ನನಗೂ ಗೊತ್ತಿಲ್ಲ, ನನ್ನ ತಮ್ಮಂಗೆ ಬಂದ ನೋಡಬೇಕು. ಕರೆಂಟ್ ಇದೆ ಸ್ನೇಹಿತರೆ. ಇವಾಗ ಸ್ವಲ್ಪ ಎಲ್ಲ ವಾಶ್ ಮಾಡಬೇಕು. ಇವಾಗ ಬಕೆಟ್ನ ಎತ್ತಲ ಈ ಟಬ್ನ ಇಲ್ಲಿಡ್ತೀನಿ. ಕರೆಂಟ್ ಹೋಗೋ ಹೊತ್ತಿಗೆ ತುಂಬ್ಕೋಬೋದು. ಇವಾಗ ಸದ್ಯಕ್ಕೆ ಅಲ್ಲಿರೋದನ್ನ ಹಾಗೆ ತೊಳ್ಕೊಂಡು ಹೋಗ್ತೀನಿ. ಹೆಂಗಂದ್ರೆ ನೀರು ಇದರಲ್ಲಿ ಇದಾವೆ ಬಕೆಟ್ನಾಗೆ, ನಲ್ಲಿಯಲ್ಲಿ ಬರ್ತವೆ. ಹಂಗೆ ಎಷ್ಟು ಬೇಕು ಅಷ್ಟು ಒಯ್ಕೊಂಡು ತೊಳ್ಕೊಂಡು ಹೋಗ್ತೀನಿ. ಚಲಿಕೆ ಒಳಗೆ ಇಕ್ಬೇಕಾಯ್ತು, ತೊಳಿಬೇಕದು. ನೀಟಾಗಿ ಅತ್ತ ತಿಂತಾಳೆ ನಮ್ಮಮ್ಮ, ಜಾಣೆ ಅವಳು. ಇಷ್ಟ ಇದ್ರ ಕೆಲಸ ಮುಗೀತು. ಇವಾಗ ಚಲಿಕೆ ಒಂದು ತೊಳಿಬೇಕೇನು ತೊಳಿಬೇಕು ಚಿಂಜೆ. ನಮಗೆ ಎಲ್ಲ ತುಕ್ಕಿಡ್ದಂಗೆ ಆಗ್ಬಿಡುತ್ತೆ. ಎಲ್ಲ ವಾಶ್ ಆಯ್ತು. ಮುಗೀತು. ಇವನ್ನ ಒಳಗೆ ಇಕ್ತೀನಿ. ಟಬ್ನ ಅಲ್ಲಿ ಗೊಬ್ಬರ ಹಾಕ್ತೀನಿ. ಆಫೀಸ್ ರೂಮ್ ಒಳಗೆ ಹಾಕ್ತೀನಿ. ಸ್ನೇಹಿತರೆ ಇನ್ನೇನು ವರ್ಷವಾಗುತ್ತೆ. ಇವನ್ನ ಒಳಗೆ ತೆಗ್ದಿಕ್ತೀನಿ. ಬಿಡಿಸ್ಕೊಂಡು ಹೋದ್ರೆ ಅಮ್ಮ ಬೈಯುತ್ತೆ. ಸೇಫ್ಟಿ ತಗೊಂಡು ಹೋಗ್ಬೇಕು. ನೋಡಿ ನಮ್ಮ ಬೇಬಿ ಮಕ್ಕಳೆಲ್ಲ ಇಬ್ಬರು ಹೆಂಗೆ ಮಕ್ಕಳಿದಾರೆ. ತಾಯಿ ಮಕ್ಕಳಿದ್ರೆ ಮಾತ್ರ ನಿಸಿಮ್ರು ಇಬ್ಬರು. ದಿನ ಒಂದೊಂದು ಥರ ವಿಭಿನ್ನ ರೀತಿಯಲ್ಲಿ ಮಲ್ಕೊಳ್ತವೆ ಇವು. ಸ್ನೇಹಿತರೆ ಇನ್ನೇನು ಕುರಿ ಬಂದು ಉಣಿಸ್ಕೊಳ್ತಿದ್ದಾವೆ. ಅಲ್ಲೊಂದು ಉಣಿಸ್ಕೊಳ್ತೈತೆ, ಇಲ್ಲೆರಡು ಉಣಿಸ್ಕೊಳ್ತದೆ. ಇದೊಂದು ಅದೊಂದು. ಒಳಗೆ ಎಷ್ಟೈತಾವೋ ಗೊತ್ತಿಲ್ಲ. ಅದೊಂದು ಇವೆಲ್ಲ ಸೊಪ್ಪಿಗೆ ತಾರಾಡಕತ್ತವೆ. ನಾಳೆ ಹೆಂಗೆ ಹಾಕಿದ ಅವತ್ತು ಮರಿ ಅಂತೂ ಒಂದ್ರ ಮೇಲೆ ಒಂದು ಬೀಳ್ತಾರೆ ಸುಮ್ಮನೆ. ಗಳ್ಳಿ ಸೊಪ್ಪು ತಿಂತಾವೆ. ಇನ್ನೇನು ಹಾಲು ಕರಿಬೇಕಷ್ಟೇ. ನಾನು ಹಂಗ ಹೊಟ್ಟೆ ಒಳಗೆ ಎಷ್ಟಿರ್ತಾವೆ ಅಷ್ಟು ಎಲ್ಲ ಇರ್ತವೆ. ಎಂಟು ಯಾಕೆ ಹೊಟ್ಟೆ ಕೇಳತ್ತದ ಯಾತದ ಜಾಡ್ ಪಡೆ. ಸ್ನೇಹಿತರೆ ಇನ್ನೇನು ಹಾಲು ಕರ್ಕೊಂಡೆ ಶರ್ಟ್ ಹಾಕಿದ್ದೀನಿ. ತಿಂತದಾವೆ ಇನ್ನೇನು. ಇವತ್ತಿನ ವಾತಾವರಣ ಹಿಂಗಿದೆ ನೋಡ್ರಿ. ಒಂದು ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್. ಸಿ ಯು.